ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಹಾಮಾರಿ ಡೆಂಗಿ ದಂಡಯಾತ್ರೆಯನ್ನ ಮಾಡ್ತಾ ಇದೆ. ಕೇವಲ 4 ದಿನಕ್ಕೆ ನಗರದಲ್ಲಿ ಡೆಂಗಿ ಸೋಂಕಿನ ಸಂಖ್ಯೆ 2000 ಗಡಿ ದಾಟಿದೆ. ಇವೆಲ್ಲದರ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದ್ದು ಓಕಳಿಪುರಂ ಕೊಳಚೆ ಪ್ರದೇಶಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಬೆಂಗಳೂರಲ್ಲಿ ಹೆಮ್ಮಾರಿ ಡೆಂಗಿ ದಂಡಯಾತ್ರೆ 2000 ಗಡಿ ತಲುಪಿದ ಡೆಡ್ಲಿ ಡೆಂಗಿ ಕೇಸ್. ರಾಜ್ಯದಲ್ಲಿ ಹೆಮ್ಮಾರಿ ಡೆಂಗಿ ಸವಾರಿ ಹೊರಟಿದ್ದು ಬೆಂಗಳೂರಿನಲ್ಲೇ ಬಹುಪಾಲು ಡೆಂಗಿ ಪ್ರಕರಣಗಳು ಪತ್ತೆಯಾಗ್ತಿವೆ. ಇದರಿಂದ ಬೆಂಗಳೂರಂತೂ ಡೆಂಗಿ ಹಾಟ್ಸ್ಪಾಟ್ ಆಗಿದೆ. ಸದ್ಯ ಬೆಂಗಳೂರಲ್ಲಿ ಡೆಂಗಿ ಕೇಸ್ಗಳು 2000 ಗಡಿ ತಲುಪಿದ್ದು ಮತ್ತಷ್ಟು ಕಟ್ಟೆಚ್ಚರ ವಹಿಸಲು ಪಾಲಿಕೆ ಮುಂದಾಗಿದೆ. ನಗರದಲ್ಲಿ ಮನೆ ಮನೆಗೆ ಜಾಗೃತಿ ಮೂಡಿಸುತ್ತಿರುವ ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿಗಳು ಡೆಂಗಿ ತಡೆಗಟ್ಟಲು ಹರಸಾಹಸ ಮಾಡ್ತಿದ್ದಾರೆ. ಡೆಂಗಿ ತಡೆಗೆ ಬಿಬಿಎಂಪಿ ಟಾಸ್ಕ್ ಫೋರ್ಸ್. ಡೆಂಗಿ ಜ್ವರದ ಬಳಿಕ ಎಚ್ಚೆತ್ತುಕೊಂಡಿರುವ ಬಿಬಿಎಂಪಿ ವಾರ್ಡ್ ಮಟ್ಟದಲ್ಲಿ 6 ಜನರ ಟಾಸ್ಕ್ ಫೋರ್ಸ್ ರಚಿಸಲು ಮುಂದಾಗಿದೆ. ಪ್ರತಿ ವಾರ್ಡ್ನಲ್ಲಿ ಓರ್ವ ಫಾಗಿಂಗ್ ಮೆನ್ ಸೇರಿದಂತೆ 3 ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೇ ತಂಡಕ್ಕೆ ಮತ್ತೆ 3 ಏಜೆನ್ಸಿಗಳ ಮೂಲಕ ಮುಂದಿನ 4 ತಿಂಗಳ ಅವಧಿಗೆ ನೇಮಿಸಿಕೊಂಡು ಡೆಂಗಿ ಸಮರಕ್ಕೆ ಸಜ್ಜಾಗ್ತಿದೆ. ಜಾಸ್ತಿ ಸ್ಪ್ರೇಯರ್ಸ್ ಮತ್ತು ಜಾಸ್ತಿ ಲಾರ್ವೆಸೈಡ್ ಅವರಿಗೆ ಹಾಕಲಿಕ್ಕೆ ಏಜೆನ್ಸಿಯಿಂದ ಡಬಲ್ ಮ್ಯಾನ್ ಪವರ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮ್ಯಾನ್ ಪವರ್ ಪ್ರತಿಯೊಂದು ವಾರ್ಡ್ನಲ್ಲಿ 3 ಇದೆ, ಸೊ 6 ಆಗ್ತದೆ. ಕಳೆದ 4 ದಿನದ ಅವಧಿಯಲ್ಲಿ ನಗರದಲ್ಲಿ ಏಕಾಏಕಿ ಡೆಂಗಿ ಪ್ರಕರಣಗಳು ಏರಿಕೆಯಾಗಿವೆ. ಯಾವತ್ತೂ ಎಷ್ಟೆಷ್ಟು ಸೋಂಕು ಏರಿಕೆಯಾಗಿದೆ ಅಂತ ನೋಡೋದಾದ್ರೆ, ಜುಲೈ 4ರಂದು 527 ಮಂದಿಗೆ ಟೆಸ್ಟ್ ಮಾಡಲಾಗಿದ್ದು 123 ಪ್ರಕರಣಗಳು ಪತ್ತೆಯಾಗಿವೆ. ಜುಲೈ 5ರಂದು 430 ಮಂದಿಗೆ ಟೆಸ್ಟ್ ಮಾಡಲಾಗಿದ್ದು 107 ಪ್ರಕರಣಗಳು ದಾಖಲಾಗಿವೆ. ಜುಲೈ 6ರಂದು 275 ಮಂದಿಗೆ ಟೆಸ್ಟ್ ಮಾಡಲಾಗಿದ್ದು 115 ಜನರಲ್ಲಿ ಡೆಂಗಿ ಸೋಂಕು ಪತ್ತೆಯಾಗಿದೆ. ಜುಲೈ 7ರಂದು 191 ಮಂದಿಗೆ ಟೆಸ್ಟ್ ಮಾಡಿದ್ದು 80 ಪ್ರಕರಣಗಳು ದಾಖಲಾಗಿವೆ. ರಾಜ್ಯದಲ್ಲಿ ಡೆಂಗಿ ಡಮರುಗ ಬಾರಿಸುತ್ತಿದ್ದಂತೆ ಬಿಜೆಪಿ ನಿಯೋಗ ಬೆಂಗಳೂರಿನ ಓಕಳಿಪುರಂ ಕೊಳಚೆ ಪ್ರದೇಶಕ್ಕೆ ಭೇಟಿ ನೀಡಿದೆ. ಶಾಸಕ ಅಶ್ವಥ್ ನಾರಾಯಣ್ ನೇತೃತ್ವದ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಡೆಂಗಿ ಹೆಚ್ಚಾಗಿದ್ರೂ ಸ್ಲಂಗಳಲ್ಲಿ ಆರೋಗ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ ಇಡೀ ಬೆಂಗಳೂರಿನಲ್ಲಿ ಇದೇ ಪರಿಸ್ಥಿತಿ. ಒಟ್ಟು ಇಲ್ಲಿ ಸರ್ಕಾರ ಎಚ್ಚರಗೊಳ್ಳಬೇಕು. ಮುಖ್ಯಮಂತ್ರಿಗಳೇ ಪಾಪ ಮೂಡ ಸ್ಕ್ಯಾಮಲ್ಲಿ ಸಿಗಾಕೊಂಡು, ವಾಲ್ಮೀಕಿ ಸ್ಕ್ಯಾಮಲ್ಲಿ ಸಿಗಾಕೊಂಡು, ಯಾವ ಸೊಳ್ಳೆನಪ್ಪ ಯಾರು ಕಚ್ಕೊಳ್ಳಿ, ನನಗೆ ಮೂಡ ಕಚ್ಚಿಬಿಟ್ಟಿದೆ, ಯಾರು ಕಚ್ಚಿದ್ರೆ ನನಗೇನು ಅನ್ನೋಂಥ ರೀತಿಯಲ್ಲಿ ಇವತ್ತು ಇಷ್ಟು ಅನುಭವ ಇರುವಂಥ ಮುಖ್ಯಮಂತ್ರಿ, ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವಕುಮಾರ್ ಅವರು ಏನು ಕ್ರಮವನ್ನು ವಹಿಸಿದ್ದಾರೆ? ಒಂದು ಸೋರ್ಸ್, ಈ ಸರ್ಕಾರ ನಿಷ್ಕ್ರಿಯ ಆಗಿದೆ. ಕೊಳಗೇರಿ ಪ್ರದೇಶಗಳಿಗೆ ಬಿಜೆಪಿ ನಾಯಕರ ಪರಿಶೀಲನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಡೆಂಗಿ ಹೆಚ್ಚಳದ ಬಗ್ಗೆ ಯಾರೂ ರಾಜಕೀಯ ಮಾಡಬಾರದು, ಇಲ್ಲಿ ಯಾರೂ ಆತಂಕ ಸೃಷ್ಟಿ ಮಾಡುವ ಕೆಲಸ ಮಾಡಬಾರದು, ವಿರೋಧ ಪಕ್ಷ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಎಂದಿದ್ದಾರೆ. ಕೆಲವರೆಲ್ಲ ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿ ಘೋಷಿಸಬೇಕು ಅಂತ, ಮೆಡಿಕಲ್ ಎಮರ್ಜೆನ್ಸಿ ಅಂತ ಕೂಡ ಘೋಷಿಸಬೇಕು ಅಂತ ಎಲ್ಲ ಕೆಲವು ವಿರೋಧ ಪಕ್ಷದ ಮುಖಂಡರುಗಳು ಅವರು ಎಲ್ಲ ಮಾತನಾಡಿದ್ದಾರೆ. ರಾಜಕೀಯ ಬಳಸೋದು ಅದು ಒಳ್ಳೆಯದಲ್ಲ. ಡೆಂಗಿ ಸೋಂಕು ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಡೆಂಗಿ ತಡೆ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ಅಗತ್ಯ ಕ್ರಮ ತೆಗೆದುಕೊಂಡು ಸಾವು ನೋವು ಹೆಚ್ಚಾಗದಂತೆ ಎಚ್ಚರ ವಹಿಸಲು ಸೂಚಿಸಿದ್ದಾರೆ ಎನ್ನಲಾಗಿದೆ. ಆದರೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರಾ? ಕಾದು ನೋಡಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಪುಟಾಣಿಗಳಿಂದ ಹಿಡಿದು ವಯೋವೃದ್ಧರವರೆಗೂ ಡೆಂಗಿ ಜ್ವರ ಆರ್ಭಟಿಸ್ತಾ ಇದೆ. ಡೆಂಗಿ ಜ್ವರದ ಅಬ್ಬರ ಮಾಡ್ತಾ ಇದ್ದ ಹಾಗೆ ವೈಟ್ ಬ್ಲಡ್ ಕೌಂಟ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಕಳೆದ 1 ವಾರದಿಂದ ರಾಜ್ಯ ರಾಜಧಾನಿಯಲ್ಲಿ ಡೆಂಗಿ ಪ್ರಕರಣ ಹೆಚ್ಚಳ ಆಗ್ತಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 7000 ಗಡಿ ದಾಟಿದೆ. ಡೆಂಗಿ ಜ್ವರ ಬಂದ್ರೆ ಮೊದಲಿಗೆ ಮನುಷ್ಯನ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನ ಕಡಿಮೆ ಮಾಡುತ್ತೆ. ಹೀಗಾಗಿ ಸದ್ಯ ಎಲ್ಲ ಆಸ್ಪತ್ರೆಗಳಲ್ಲಿ ಡೆಂಗಿ ಜ್ವರ ಪೀಡಿತರು ಹೆಚ್ಚಾಗಿದ್ದು ವೈಟ್ ಬ್ಲಡ್ ಕೌಂಟ್ ಅಂದ್ರೆ ಪ್ಲೇಟ್ಲೆಟ್ಸ್ಗೆ ಡಿಮ್ಯಾಂಡ್ ಎದುರಾಗಿದೆ. ಬಿಳಿ ರಕ್ತ ಕಣಗಳ ಸಂಖ್ಯೆ 50,000ಕ್ಕಿಂತ ಕಡಿಮೆ ಆದ್ರೆ ಪ್ಲೇಟ್ಲೆಟ್ಸ್ ನೀಡಲಾಗುತ್ತೆ. ಇದೀಗ ದಿನಕ್ಕೆ 80ರಿಂದ 100 ಯೂನಿಟ್ ಬಿಳಿ ರಕ್ತ ಕಣಗಳು ಸರಬರಾಜು ಮಾಡಲಾಗ್ತಿದೆ. ಇನ್ನಷ್ಟು ಬೇಡಿಕೆ ಬರ್ತಿದೆ.
ಯಾವುದೇ ಕಾರಣಕ್ಕೂ ಬಿಳಿ ರಕ್ತ ಕಣಗಳು ಕೊರತೆ ಆಗದಂತೆ ನೋಡಿಕೊಳ್ಳಲು ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಡೆಂಘಿ ಬಂದವರಿಗೆ ತುರ್ತಾಗಿ ಬಿಳಿ ರಕ್ತ ಕಣ ಸಿಗುವಂತೆ ನೋಡಿಕೊಳ್ಳಲು ಸೂಚನೆ ಕೊಡಲಾಗಿದೆ. ಫಸ್ಟ್ ನಾವು ಪ್ರಯಾರಿಟಿ ನೋಡ್ಬೇಕಾಗಿರೋದು ಅವ್ರದ್ದು ಪ್ಲೇಟ್ಲೆಟ್ ಎಷ್ಟಿದೆ ಅಂತ ಹೇಳ್ತೀವಿ. ನಾರ್ಮಲ್ ಪ್ಲೇಟ್ಲೆಟ್ ಇಸ್ 1,50,000 to 4.5 lakhs ನಾರ್ಮಲ್ ಕೌಂಟು. ಯೂಶಲಿ ಲೆಸ್ ದ್ಯಾನ್ 50,000 ಇರೋವರೆಗೂ ನಾವು ವರಿ ಮಾಡೋ ಅವಶ್ಯಕತೆ ಇಲ್ಲ, ಅನ್ಲೆಸ್ ಬ್ಲೀಡಿಂಗ್ ಆದ್ರೆ ಅಷ್ಟೇನೆ. ಪ್ಲೇಟ್ಲೆಟ್ ಕಮ್ಮಿ ಆದ್ರೆ ಸಾಮಾನ್ಯಕ್ಕೆ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ತುಂಬಾ ಕಮ್ಮಿ ಆಗಿ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್, ರಕ್ತಸ್ರಾವಗಳು ಅಂದ್ರೆ ಮೂಗ್ನಲ್ಲಿ ರಕ್ತ ಬರೋದು, ಬಾಯಿನಲ್ಲಿ ರಕ್ತ ಬರೋದು, ಮೋಷನಲ್ಲಿ ರಕ್ತ ಬರೋದು, ಇಲ್ಲ ವಾಮಿಟಿಂಗ್ ನಲ್ಲಿ ರಕ್ತ ಬರೋದು, ಈ ತರ ರಕ್ತಸ್ರಾವಗಳು ಮತ್ತೆ ರ್ಯಾಷಸ್ ಆದ್ರೆ ಅಂತ ಸಮಯದಲ್ಲಿ ರೋಗಿಗೆ ಪ್ಲೇಟ್ಲೆಟ್ ಅವಶ್ಯಕತೆ ಇರುತ್ತೆ. ನಮ್ಮ KC ಜನರಲ್ ಆಸ್ಪತ್ರೆಯಲ್ಲಿ ಪ್ಲೇಟ್ಲೆಟ್ ಇದೆ, ಅದು ಅವಶ್ಯಕತೆ ಇದ್ರಷ್ಟೇ ಪ್ಲೇಟ್ಲೆಟ್ ಆಗ್ತದೆ. ಕೇವಲ ಆಸ್ಪತ್ರೆ ಮಾತ್ರವಲ್ಲದೆ ಅನೇಕ ಬ್ಲಡ್ ಬ್ಯಾಂಕ್ಗಳಲ್ಲೂ ಕೂಡ ಬಿಳಿ ರಕ್ತ ಕಣಗಳಿಗೆ ಬೇಡಿಕೆ ಬರ್ತಾ ಇದೆ. ದಿನಕ್ಕೆ 10 ರಿಂದ 20 ಮಂದಿಗೆ ಈ ವೈಟ್ ಪ್ಲೇಟ್ಲೆಟ್ಸ್ ನೀಡಲಾಗ್ತಿದೆ ಎಂದಿದ್ದಾರೆ. ನಮ್ಮಲ್ಲಿ ಬಂದು ಅವರೇಜ್ ಆಗಿ ನಮಗೆ ಇವಾಗ ಸೀಸನ್ ಇರೋದ್ರಿಂದ 40 to 50 ಪ್ಲೇಟ್ಲೆಟ್ಸ್ RDP ಅಂತ ನಾವು ಕೊಡ್ತಾನೆ ಇದ್ದೀವಿ. ಇನ್ನು ಹೆಚ್ಚಿಗೆ ರಿಕ್ವೆಸ್ಟ್ಸು ಬರೋಕ್ಕೆ ಅದು ಇದಿದೆ. ಅಂದರೆ ನಮಗೆ ಇವಾಗ ಕ್ಯಾಂಪ್ಸ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಆವರೇಜ್ ಆಗಿ ನಮಗೆ 4 to 5 ವಾಲಂಟಿಯರ್ಸ್ ಬಂದು ಕೊಡ್ತಾರೆ. ಕ್ಯಾಂಪ್ಸಲ್ಲಿ ನಮಗೆ ಎಷ್ಟು ಯೂನಿಟ್ ಹೆಂಗೆ ಸಿಗುತ್ತೆ ಹಂಗೆ ನಮಗೆ ನಾವು ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಜಾಸ್ತಿ ಬರ್ತಾ ಇದೆ ರಿಕ್ವೆಸ್ಟ್ಸು, ಅದನ್ನು ನಾವು ಆದಷ್ಟು ಫುಲ್ಫಿಲ್ ಮಾಡ್ತಾನೆ ಇದ್ದೀವಿ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಡೆಂಘಿ ಆರ್ಭಟ ಹೆಚ್ಚಾಗಿದ್ದು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕೊರೋನಾ ರೀತಿಯಲ್ಲೇ ಡೆಂಘಿ ಚಿಕಿತ್ಸೆಗೆ ಉಚಿತ ಟೆಸ್ಟ್ ಹಾಗೂ ಚಿಕಿತ್ಸೆಗೆ ಒತ್ತಾಯ ಕೇಳಿ ಬಂದಿದೆ. ಹಂಸಶ್ಯಾಮಲ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.